ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಸ್ಪೆಷಲ್ ಬಂದುಬಿಟ್ಟು ನಮ್ಮ ರೆಸಿಪಿ ಕೆಸುವಿನ ದಂಟು. ನೋಡಿ, ಕೆಸುವಿನ ದಂಟಿಂದ ಸ್ವಲ್ಪ ಚಿಕ್ಕದಾಗಿ ನಾವು ಒಂದು ಸರಳ ರೀತಿಯಲ್ಲಿ ಗೊಜ್ಜು ಮಾಡುವ. ಅದು ಯಾವ ರೀತಿ ಮಾಡೋದಂತೇಳಿ ನಾವು ಈ ವಿಡಿಯೋ ಮೂಲಕ ನಾವು ತಿಳಿಸಿಕೊಡ್ತಿದ್ದೇವೆ. ಮುಂಚೆ ಯಾರೆಲ್ಲ VA ಫ್ಯಾಮಿಲಿ ಪುತ್ತೂರು ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರಾ, ದಯವಿಟ್ಟು ನಮಗೆ ಒಂದು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನೀವೊಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಓಕೆ, ಹಾಗಾದರೆ ಇನ್ನು ಈ ವಿಡಿಯೋವನ್ನು ಮುಂದುವರಿಸೋಣ. ನೋಡಿ, ಮೊದಲನೇದಾಗಿ ನಾವು ಈ ರೀತಿಯಾಗಿ ಅಂದರೆ ಕೆಸುವಿನ ಭಾಗವನ್ನು ನಾವು ತೆಗೆದಿಟ್ಟಿದ್ದೇವೆ. ಬರೀ ನಾವು ಈ ರೀತಿ ಅಂತ ದಂಟನ್ನು ತಗೊಂಡಿದ್ದೇವೆ. ಇದನ್ನು ನಾವು ಒಂದು ನೈಫ್ ಮೂಲಕ ಅಥವಾ ಕೈಯಲ್ಲಿ ಕೂಡ ನೀವು ಹೀಗೆ ಕಟ್ ಮಾಡ್ಕೊಳ್ಬೋದು. ನೋಡಿ, ಇದನ್ನು ಈ ರೀತಿಯಾಗಿ ಮೇಲ್ಗಡೆಗೆ ಹೀಗೆ ತೆಗೆದ್ರೆ ಸಿಪ್ಪೆ ಬರ್ತದೆ. ಇದು ಇಷ್ಟನ್ನು ಈ ಎಲ್ಲ ದಂಟನ್ನು ಕೂಡ ಹೀಗೆ ಮಾಡಿಬಿಟ್ಟು ಮತ್ತೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಡಬೇಕು. ಮೊದಲು ನಾವು ಈ ರೀತಿಯಾಗಿ ಸಿಪ್ಪೆ ತೊಳೆದು ಇಡೋಣ. ಮೊದಲನೇದಾಗಿ ನೋಡಿ, ಈ ರೀತಿ ಇದು ಆಯ್ತು. ಇವಾಗ ಓಕೆ, ಇದೆಲ್ಲವನ್ನು ಹೀಗೆ ಸಿಪ್ಪೆ ತೆಗೆದು ಬರೋಣ. ಈ ರೀತಿಯಾಗಿ ಬರ್ತದೆ ನೋಡಿ. ನೋಡಿ ಎಷ್ಟು ಸಿಪ್ಪೆ ಸಿಕ್ಕಿದೆ ನೋಡಿ, ಹೀಗೆ ಬರಬೇಕು ಇದರಲ್ಲಿ. ಇವಾಗ ಈ ದಂಟಲ್ಲಿ ನೋಡಿ, ಈ ಥರ ಒಂಥರ ಬ್ರೌನ್ ಶೇಡಲ್ಲಿ ನೋಡಿ, ಈ ಥರ ನೇರಳೆ ಕಲರಲ್ಲಿ ಈ ರೀತಿಯಾಗಿ ಇರಬೇಕು. ಕಾಣ್ತಾ ಇದೆಯಲ್ಲ ಗೈಸ್ ನಿಮಗೆ? ಇದನ್ನಿನ್ನು ಬಿಸಾಡೋದು. ನೋಡಿ, ಇಷ್ಟು ದೊಡ್ಡ ಹುಳಿ ಅಂತ ತಗೊಂಡಿದ್ದೇನೆ, ಯಾಕೆಂದರೆ ಅದು ಕೆಸುವಿನ ದಂಟಿದಲ್ಲಿ ತುಂಬ ತುರಿಸ್ತದೆ, ಅದಕ್ಕೋಸ್ಕರ. ಇನ್ನು ಸ್ವಲ್ಪ ನೀರಲ್ಲಿ ಹೀಗೆ ಹುಳಿ ನೀರು ಮಾಡುವ, ಈ ರೀತಿಯಾಗಿ ಕಿವುಚಿಬಿಟ್ಟು. ಕೈಯಲ್ಲಿ ಇವಾಗಲೇ ತುರಿಸ್ತದೆ ಗೈಸ್, ತುರಿಸ್ತದೆ, ಆದರೆ ತಿನ್ನಲಿಕ್ಕೆ ತುಂಬ ರುಚಿ ಇರ್ತದೆ. ನೋಡಿ, ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಬೇಕು. ಎಲ್ಲವನ್ನು ಒಂದು ಕೈಯಲ್ಲಿ ಹಿಂಡಿ ಮಾಡಿ ಈ ರೀತಿಯಾಗಿ ಹಿಡ್ಕೊಂಡ್ರೆ ಒಮ್ಮೆಲೆ ಕಟ್ ಆಗ್ತದೆ, ಒಂದೊಂದಾಗಿ ಕಟ್ ಮಾಡೋದಕ್ಕೆ. ಇದು ಬೇಗ ಬೇಯ್ತದೆ ಗೈಸ್, ತುಂಬ ಹೊತ್ತೇನಾಗಬೇಕಾಗಿಲ್ಲ. ಆದರೆ ಸಿಪ್ಪೆ ತೆಗಿಲಿಕ್ಕೆ ಸ್ವಲ್ಪ ಟೈಮ್ ಹಿಡಿತದೆ, ಫಸ್ಟ್ ಮಾಡುವವರಿಗೆಲ್ಲ ಗೊತ್ತಿರೋದಿಲ್ಲಲ್ಲ. ನಾನು ಇಲ್ಲೊಂದು ಚಿಕ್ಕ ಪಾತ್ರೆ ಇಟ್ಕೊಂಡಿದ್ದೇನೆ, ಇದು ಸ್ವಲ್ಪ ಬಿಸಿ ಆಗಲಿ. ಮತ್ತು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಿದ್ದೇನೆ ಗೈಸ್. ಇದು ಕಾದಿದೆ, ಇದಕ್ಕೆ ನಾನು ಕರಿಬೇವು ಸೊಪ್ಪು ಹಾಕ್ಕೊಳ್ತಿದ್ದೇನೆ. ಹಾಗೆ 8 ಮೆಣಸು ತಗೊಂಡಿದ್ದೇನೆ. ಇದನ್ನು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಚೆನ್ನಾಗಿ ಫ್ರೈ ಆಗಲಿ. ನೀವು ಕೂಡ ಇದನ್ನು ಟ್ರೈ ಮಾಡಿ ಗೈಸ್, ಯಾಕೆಂದರೆ ಮಳೆಗಾಲದಲ್ಲೆಲ್ಲ ಇಂಥವೆಲ್ಲ ಸಿಗೋದು ಅಪರೂಪ ಅಲ್ಲ. ನಾವು ಇದು ಮನೆ ಹಿಂದ್ಗಡೆ ನೆಟ್ಟಂಥದ್ದು, ಭಾರಿ ಚಂದ ರುಚಿ ಇರ್ತದೆ. ಹಾಗೆ ಇದಕ್ಕೆ 1-2 ಚಮಚದಷ್ಟು ಜೀರಿಗೆ ಹಾಕ್ಕೊಳ್ಳಿ ಗೈಸ್. ಇದನ್ನು ಇವಾಗ ಹುರಿಯೋಣ. ಓಕೆ, ಇದು ಇವಾಗ ಆಗಿದೆ. ಇದು ಇವಾಗ ತಣ್ಣಗಾಗಲಿ. ಸ್ವಲ್ಪ ನೀರು ಇಟ್ಟಿದ್ದೇನೆ ಇವಾಗ. ಅದಕ್ಕೆ 2 ಹಸಿಮೆಣಸನ್ನು ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ಇವಾಗ. ಇನ್ನಿವಾಗ ಇದಕ್ಕೆ ಆವಾಗಲೇ ತೆಗೆದಿಟ್ಟಂಥ ಹುಳಿ ನೀರನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ನೋಡಿ, ಉಪ್ಪು ಹಾಕ್ಕೊಂಡಿದ್ದೇನೆ. ಹಾಗೆ ಸ್ವಲ್ಪ ಅರಿಶಿಣವನ್ನು ಕೂಡ ಆ್ಯಡ್ ಮಾಡ್ಕೊಳ್ತಿದ್ದೇನೆ. ಇನ್ನು ಇದಕ್ಕೆ ಲಿಡ್ಡನ್ನು ಕ್ಲೋಸ್ ಮಾಡಿಡೋಣ.
ಇದು ಹುರ್ಕೊಂಡಂಥ ಮಸಾಲವನ್ನು ಇದಕ್ಕೆ ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೇವೆ. ರುಬ್ಬಿಕೊಂಡು ಬರೋಣ. ಇವಾಗ ರುಬ್ಬಿ ಆಯಿತು ನೋಡಿ. ಇದು ಸ್ವಲ್ಪ ಬೆಂದ ನಂತರ ನಾನು ಆವಾಗಲೇ ಮಸಾಲ ಹಾಕಿದ್ದೆಲ್ಲ ಅದನ್ನು ನಾವು ಇವಾಗ ರುಬ್ಬಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಇವಾಗ ಉಪ್ಪೇನಾದರೂ ಸಪ್ಪಗಾಗಿದ್ದರೆ ಈ ಹೊತ್ತಲ್ಲಿ ನೀವು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಗಮ್ಮಂತಿದೆ ಇವಾಗ ತುಂಬ ಚೆನ್ನಾಗಾಗಿದೆ. ಹಾಗೆ ಇದಕ್ಕೆ ಸ್ವಲ್ಪ ಬೆಲ್ಲವನ್ನು ಕೂಡ ನಾನು ಆ್ಯಡ್ ಮಾಡ್ಕೊಳ್ತಿದ್ದೇನೆ. ನಿಮಗೆ ಒಂದು ವೇಳೆ ಇಷ್ಟು ನೀರು ಬೇಕು ಅಂತ ಹೇಳಿದರೆ ನೀವು ಇಷ್ಟು ನೀರನ್ನು ಇಟ್ಕೊಳ್ಬೋದು. ಇಲ್ಲಂತ ಹೇಳಿದರೆ ಇನ್ನೂ ಸ್ವಲ್ಪ ಡ್ರೈ ಮಾಡಿದರೆ ಗಂಜಿ ಜೊತೆ ಎಲ್ಲ ತಿನ್ಬೋದು. ಇಲ್ಲಾಂದರೆ ಸಾರಿನ ರೀತಿಯಾಗಿ ತಿಳಿ ಸಾರಿನ ಜೊತೆ ಹೋಳು ಸ್ವಲ್ಪ ಸ್ವಲ್ಪ ಸಿಗಬೇಕಲ್ಲ, ಅದಕ್ಕೋಸ್ಕರ ಕೂಡ ನೀವು ಆ ರೀತಿಯಾಗಿ ಕೂಡ ಯೂಸ್ ಮಾಡ್ಕೊಳ್ಬೋದು ಇದನ್ನು. ನೋಡಿ ಇನ್ನೊಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಗೈಸ್ ಇದಿವಾಗ ರೆಡಿಯಾಗಿದೆ. ನೋಡಿ ಎಂಥ ಪರಿಮಳ ಹೊಡಿತಿದೆ ಗೊತ್ತಾ ಮೂಗಿಗೆ, ಭಾರಿ ತುಂಬ ಚೆಂದಾಗಿದೆ. ನೋಡಿ ಇದು ಬೆಂದಿದೆ ನೋಡಿ, ಈ ರೀತಿ ಆಗಿದೆ ಅಲ್ಲ. ಓಕೆ, ಇದಿವಾಗ ಸ್ವಲ್ಪ ಇದು ಡ್ರೈ ಆಗಬೇಕಂದ್ರೆ ಅದು ಗೊಜ್ಜಾಗಿಬಿಡ್ತದೆ. ನೋಡಿ ನಾನು ಈ ರೀತಿಯಾಗಿ ಸ್ವಲ್ಪ ರೈಸಿಗೆಲ್ಲ ಊಟ ಮಾಡಲಿಕ್ಕೆ ತುಂಬ ಚೆನ್ನಾಗಿ ಆಗುತ್ತೆ. ನಾನು ಈ ರೀತಿಯಾಗಿ ಇಟ್ಕೊಂಡಿದ್ದೇನೆ. ಇದಿವಾಗ ರೆಡಿಯಾಗಿದೆ. ಇನ್ನು ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಗ್ಯಾಸ್ ಆಫ್ ಮಾಡ್ತಿದ್ದೇನೆ. ನೋಡಿ ಇವಾಗ ಇದು ಕಾದಿದೆ. ಇದಕ್ಕೆ ನಾನು ಸ್ವಲ್ಪ ಎಣ್ಣೆಯನ್ನು ಆ್ಯಡ್ ಮಾಡ್ಕೊಳ್ತಿದ್ದೇನೆ. ಇದು ಸ್ವಲ್ಪ ಬಿಸಿ ಆಗಲಿ. ನೋಡಿ ಇವಾಗ ಸಾಸಿವೆಯನ್ನು ಆ್ಯಡ್ ಮಾಡ್ಕೊಳ್ತಿದ್ದೇನೆ. ಚಟಪಟ ಚಟಪಟ ಅನ್ನಲಿ. ಇವಾಗ ನೋಡಿ ನಾನು ಒಂದೇ ಸಲ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಿದ್ದೇನೆ. ಬೆಳ್ಳುಳ್ಳಿ ಬೇಡ ಎನ್ನುವರು ಸ್ಕಿಪ್ ಮಾಡ್ಕೊಳ್ಬೋದು. ಹಾಗೆ ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ತಿದ್ದೇನೆ. ಇವಾಗ ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ, ಇದು ಇವಾಗ ರೆಡಿಯಾಗಿದೆ. ಗ್ಯಾಸನ್ನು ಆಫ್ ಮಾಡ್ಕೊಳ್ತಿದ್ದೇನೆ. ಇವಾಗ ನೋಡಿ ಇದು ರೆಡಿಯಾಗಿದೆ. ಇದಕ್ಕೆ ನಾನು ಅದನ್ನು ಹಾಕಿ ಹೀಗೆ ಮುಚ್ಚಳವನ್ನು ಇಡಬೇಕಾಗ್ತದೆ. ಇದಿವಾಗ ರೆಡಿಯಾಗಿದೆ. ಸೂಪರ್ ಆಗಿರುವಂಥದ್ದು ರೆಸಿಪಿ ನಿಮ್ಮ ಕಣ್ಣು ಮುಂದೆ ಇದೆ. ಎಷ್ಟು ಚೆನ್ನಾಗಾಗಿದೆ ಅಂತ ನೀವು ನೋಡ್ತಿರುವಾಗಲೇ ನಿಮಗೆ ಅಂದಾಜಾಗಿರ್ಬೋದು. ಅಷ್ಟು ಚೆನ್ನಾಗಾಗಿದೆ ಗೈಸ್. ಇದನ್ನು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ನಮ್ಮ ಈ ಚಾನಲ್ನಲ್ಲಿ ಈ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಆದಷ್ಟು ಜನರಿಗೆ ಇದನ್ನು ಶೇರ್ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ರಿಗೂ ಬಾಯ್ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಿದ್ದೇವೆ.